ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ರಾಮ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ. ನಾನು ನಿಮ್ಮ ಆಚಾರ್ಯ ಮಧುಸೂದನ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಉತ್ತಮ ಸಲಹೆ, ಸೂಚನೆ ಮತ್ತು ಪರಿಹಾರಗಳನ್ನು ಈ ನಮ್ಮ ಚಾನಲ್ ಮೂಲಕ ಕೊಡಲಾಗುವುದು. ಯಾವುದೇ ಪ್ರಶ್ನೆಗಳು ಇದ್ದಲ್ಲಿ ನಮ್ಮ ಚಾನಲ್ನಲ್ಲಿ ಕಾಮೆಂಟ್ ಮೂಲಕ ನೀವು ಕೇಳಿ ಅದಕ್ಕೆ ಉತ್ತರ ಕಂಡುಕೊಳ್ಳಬಹುದು. ಬನ್ನಿ ವೀಕ್ಷಕರೇ, ಇಂದಿನ ಪಂಚಾಂಗ ಫಲ ತಿಳಿಯೋಣ. ತಾರೀಕು 29/8/2026 ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಪಾಡ್ಯ, ಪೂರ್ವಭಾದ್ರ ನಕ್ಷತ್ರ, ಸುಕರ್ಮ ಯೋಗ, ಕೌಲವಕರಣ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:08ಕ್ಕೆ, ಸೂರ್ಯಾಸ್ತ ಸಂಜೆ 6:33ಕ್ಕೆ, ಚಂದ್ರೋದಯ ಸಂಜೆ 7:20ಕ್ಕೆ, ಮರುದಿನ ಬೆಳಗ್ಗೆ ಚಂದ್ರಾಸ್ತ 6:54ಕ್ಕೆ. ಈ ದಿನ ಶುಭ ಸಮಯ ಸಂಜೆ 7:32ರಿಂದ ರಾತ್ರಿ 9:10ರವರೆಗೆ. ಅಶುಭ ಸಮಯ ಬೆಳಗ್ಗೆ 6:08ರಿಂದ 7:48ರವರೆಗೆ. ರಾಹುಕಾಲ ಬೆಳಗ್ಗೆ 9ರಿಂದ 10:30ವರೆಗೆ. ಗುಳಿಕ ಕಾಲ ಬೆಳಗ್ಗೆ 6ರಿಂದ 7:30ರವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 1:30ರಿಂದ 3ರವರೆಗೆ. ಅರ್ಧಪ್ರಹರ 12ರಿಂದ 1:30ರವರೆಗೆ. ಇಂದಿನ ವಿಶೇಷ ರಾಷ್ಟ್ರೀಯ ಕ್ರೀಡಾ ದಿನ. ರಾಶಿಚಕ್ರದಲ್ಲಿ ಗ್ರಹಗಳ ಸ್ಥಿತಿಯನ್ನು ಅರಿಯೋಣ. ಮೇಷ ಮತ್ತು ವೃಷಭದಲ್ಲಿ ಯಾವುದೇ ಗ್ರಹಗಳಿಲ್ಲ. ಮಿಥುನದಲ್ಲಿ ಕುಜ, ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ರವಿ, ಬುಧ, ಕನ್ಯಾ ರಾಶಿಯಲ್ಲಿ ಶುಕ್ರ, ತುಲಾ, ವೃಶ್ಚಿಕ, ಧನಸ್ಸು, ಮಕರ ರಾಶಿಯಲ್ಲಿ ಯಾವುದೇ ಗ್ರಹಗಳು ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಮತ್ತು ಚಂದ್ರ, ಮೀನ ರಾಶಿಯಲ್ಲಿ ಶನೈಶ್ಚರನಿದ್ದಾನೆ. ಚಂದ್ರನಿರುವ ರಾಶಿಯಿಂದ ನಾವು ಮಿಕ್ಕ ರಾಶಿಗಳಿಗೆ ಚಂದ್ರಬಲ ಯಾವ ರೀತಿ ಇದೆ ಎಂದು ತಿಳಿಯೋಣ. ಮೇಷರಾಶಿಗೆ ಇಷ್ಟಾರ್ಥ ಸಿದ್ಧಿ, ವೃಷಭ ಉದ್ಯೋಗ ವೃದ್ಧಿ, ಮಿಥುನ ಕಾರ್ಯತಾಮಸ, ಕರ್ಕಾಟಕ ಆರೋಗ್ಯ ವೃದ್ಧಿ, ಸಿಂಹ ಸೌಖ್ಯ ವೃದ್ಧಿ, ಕನ್ಯಾ ಶತ್ರುನಾಶ, ತುಲಾ ಕಾರ್ಯವಿಕಲ್ಪ, ವೃಶ್ಚಿಕ ರೋಗ ಭಯ, ಧನಸ್ಸು ದ್ರವ್ಯಲಾಭ, ಮಕರ ಕಲಹ, ಕುಂಭ ದೇಹ ಸೌಖ್ಯ, ಮೀನ ಧನವ್ಯಯ. ಹಾಗೆ ಈ ದಿನ ಪೂರ್ವಭಾದ್ರ ನಕ್ಷತ್ರವಿದ್ದು ತಾರಾಬಲ ಇಂತಿದೆ. ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ ಸಂಪತ್ತಾರೆ. ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವರಿಗೆ ಕ್ಷೇಮತಾರೆ. ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದವರಿಗೆ ಸಾಧಕತಾರೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರಕ್ಕೆ ಮಿತ್ರತಾರೆ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಪರಮಮೈತ್ರತಾರೆ. ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರಕ್ಕೆ ಜನ್ಮತಾರೆ. ಮೃಗಶಿರ, ಚಿತ್ತ, ಧನಿಷ್ಠಕ್ಕೆ ವಿಪತ್ತಾರೆ. ಕೃತಿಕಾ, ಉತ್ತರ ಫಲ್ಗುಣಿ, ಉತ್ತರಾಷಾಢ ನಕ್ಷತ್ರಕ್ಕೆ ಪ್ರತ್ಯಕ್ತಾರೆ. ಅಶ್ವಿನಿ, ಮಖ, ಮೂಲ ನಕ್ಷತ್ರಕ್ಕೆ ನೈದನತಾರೆ. ಈ ಪಂಚಾಂಗ ಫಲ, ತಾರಾಬಲ ಮತ್ತು ಚಂದ್ರಬಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಸಮಸ್ತ ಸನ್ಮಂಗಳಾನಿ ಭವಂತು.